ನಮ್ಮ ಅಣ್ಣ ಮತ್ತೆ ಯಶು ಅಲ್ಲಿ ಹೋಗ್ತಾ ಇದಾರೆ ನೋಡಿ, ಇಬ್ರು ಒಟ್ಟಿಗೆ ಹೋದ್ರು. ನಮ್ಮಮ್ಮನೇ ಖುಷಿಯಾಗಿಲ್ಲ ಗೈಸ್, ಟೈಮಿಂಗ್ ನಿದ್ದೆ ಮಾಡಲ್ಲ, ಅವ್ರ ಜೀವನದಲ್ಲಿ ಸೋತು ಬಿಟ್ಟಿದ್ದಾರೆ. ಅದ್ರ ಮೇಲಿದ್ರಲ್ಲ ಅಮ್ಮ ಪೂಕನ್ನ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ. ಫೈನಲಿ ಇವಾಗ ಪೂಕನ್ನ ಕಾರಲ್ಲಿ ಹತ್ತಿಸ್ಕೊಂಡ್ವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರೆಸಾರ್ಟಿಂದ ಹೊರಡ್ತಾ ಇದ್ದೀವಿ ಆ್ಯಂಡ್ ಐ ಹ್ಯಾವ್ ಅ ಲಾಡ್ ಆಫ್ ವರ್ಕ್. ಇವತ್ತು ಹೇಳ್ಬಾರ್ದು ಅಷ್ಟು ವರ್ಕ್ ಇದೆ. ಸೊ ಆ್ಯಂಡ್ ಇವತ್ತು ಸ್ವಲ್ಪ ರೆಡಿಯಾದ ಒಂದಷ್ಟು ಫೋಟೋಶೂಟ್ ಮಾಡೋಣ ಅಂತ, ಬಿಕಾಸ್ ನಿನ್ನೆಯಿಂದಲೂ ಕರೆಕ್ಟಾಗಿ ಏನೂ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ನಮ್ಮಪ್ಪ ಅಮ್ಮ ಅಲ್ಲಿಂದನೇ ಹೋದರು, ಯಶು ಅಣ್ಣ ಎಲ್ಲ ಇಲ್ಲಿಂದ ಹೋಗ್ತಿದ್ದಾರೆ. ಸೊ ಇವರಿಬ್ಬರು ನನಗೆ ಫೋಟೋ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನನ್ನ ಜೊತೆ ನನ್ನ ಕ್ಯಾಮ್ರಾ ಟೀಮ್ ಬರಬೇಕಿತ್ತು, ಬಟ್ ಲಾಸ್ಟ್ ಮೂಮೆಂಟ್ ಚೇಂಜಸ್ ಆಗಿ ಇವಾಗ ಇವ್ರನ್ನೇ ನನ್ನ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಇಬ್ರು. ಯಶು ಇಸ್ ಲೈಕ್ ಮೈ ಅನ್ಪೇಯ್ಡ್ ಸ್ಟೈಲಿಸ್ಟ್, ಫೋಟೋಗ್ರಾಫರ್, ಎವ್ರಿಥಿಂಗ್. ಅವಳ ಪಾಪ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾಳೆ. ಯಾವಾಗ ಹೋಗೋಣ, ಬ್ರೇಕ್ಫಾಸ್ಟ್ ಮಾಡೋಣ. ಫೈನಲಿ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು. ಎಷ್ಟು ಬೇಡ ಅಂದರೂ ಜಾಸ್ತಿನೇ ತಿಂದ್ಬಿಡ್ತೀವಿ ಗೈಸ್, ಹಂಗೆ ಆಗ್ತಾ ಇದೆ. ಇಲ್ಲಿ ಡಿಫ್ರೆಂಟ್ ಐಟಮ್ಸ್ ಇರುತ್ತೆ, ಮನ್ಸು ತಡೆಯೋದೇ ಇಲ್ಲ. ಅದೇನೋ ಗೊತ್ತಿಲ್ಲ, ಮೇ ಬಿ ಜಾಸ್ತಿ ಹೇಳಿದೆ. ನಿಂದು ಎಲ್ಲಿ ತಗೊಂಡೆ? ಇವತ್ತು ತಗೊಂಡೇನೆ. ಅಮ್ಮ ಯಶುಗೆ ಕಾಲು ಎಳಿತಾ ಇದ್ರು, ಮೊಟ್ಟೆ ಸ್ಮೆಲ್ ತಗೊಂಡೇ ದಪ್ಪ ಆಗ್ತಾ ಇದೆಯಾ ಅಂತ. ಏನು ಯಶು ತಗೊಂಡೆ, ಹಿಂಗೆ ಏನಾದ್ರು ತಿಂದ್ರೆ ಇನ್ನೆಷ್ಟು ದಪ್ಪ ಬೇಡ. ಇವಾಗ ನಮ್ಮದು ಹೆಲ್ಮೆಟ್ ಎಲ್ಲ ಇಸ್ಕೊಂಡು ಜಿಪ್ಲೈನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ನಾವು ನಂದು ಬ್ಯಾಗೆಲ್ಲ ಪ್ಯಾಕ್ ಮಾಡಿರಲಿಲ್ಲ, ಅದೆಲ್ಲ ಪ್ಯಾಕ್ ಮಾಡಿದೆ, ಬಿಕಾಸ್ 11 o'clock ಚೆಕ್ಔಟು. ಏನಾದ್ರು ಆ್ಯಕ್ಟಿವಿಟಿ ಮಧ್ಯೆ ಇದ್ದಾಗ ಅವ್ರು ಕರೆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಒಂದು 5 minutes ವೆಯ್ಟ್ ಮಾಡಬೇಕಂತೆ ಇಲ್ಲಿಂದ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ, ಅವ್ರು ಬಂದು ನಮಗೆ ಇದೆಲ್ಲ ಕೊಟ್ಟು ನೇಮ್ ಬರ್ಕೊಳ್ಳೋ ತನಕ. ನನಗೇನೋ ಮೂಡಿಲ್ಲ ಇದೆಲ್ಲ ಆಟಾಡೋಕ್ಕೆ, ನಂಗೆ ಸುಮ್ಮನೆ ಕೂತ್ಕೊಳ್ಳೋಣ ಅನ್ಸುತ್ತೆ ಅಷ್ಟೇ. ಬಟ್ ಅಪ್ಪ ಅಣ್ಣ ಯಶು ಎಲ್ಲ ಆಡ್ತಾರೆ, ನಾನು ಅಮ್ಮ ಲೇಟಾಗಿ ಹೋಗ್ಬೇಕು. ಇವಾಗ ಅಲ್ಲಿದೆ ನೋಡಿ, ಇಲ್ಲಿಂದ ಅಲ್ಲಿಗೆ ಹೋಗೋದು. ನಮ್ಮ ಅಣ್ಣ ಮತ್ತು ಯಶು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಇಬ್ಬರು ಒಟ್ಟಿಗೆ ಹೋದ್ರು. ಅಲ್ಲೇ ಹೋಗಿ ಲ್ಯಾಂಡ್ ಆಗಬೇಕು, ಇಲ್ಲಿ ಇಸ್ಕೊಂಡು ಲ್ಯಾಂಡ್ ಆಗಿ ಮತ್ತೆ ಈ ಕಡೆಗೆ ಬಿಡ್ತಾರೆ. ಇವಾಗ ನಮ್ಮಪ್ಪ ಹೋಗ್ತಾ ಇದಾರೆ ನೋಡ್ರಿ, ನಮ್ಮಪ್ಪ ಹೋಗ್ತವ್ರೆ. ನಮ್ಮಪ್ಪ ಅಂತಾರೆ ಅವ್ರದೇ ಪ್ರಪಂಚ, ಖುಷಿಯಾಗಿರ್ತಾರೆ, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡ್ತಾರೆ. ನಮ್ಮಮ್ಮನೇ ಖುಷಿಯಾಗಿಲ್ಲ ಗೈಸ್, ಟೈಮಿಗೆ ನಿದ್ದೆ ಮಾಡಲ್ಲ, ಅವ್ರ ಜೀವನದಲ್ಲಿ ಸೋತು ಬಿಟ್ಟಿದ್ದಾರೆ. ಅವ್ರಿಗೊಂದು ಕೋಟಿ ಕೊಟ್ಬಿಡಿ, ಅವ್ರು ಆರಾಮಾಗಿ ಇದ್ದು ಬಿಡ್ತಾರೆ. ಅಷ್ಟೇ ಸಾಕು, ಅಷ್ಟೇ. ಕೋಟಿ ಬೇಡ ನನಗೆ, ಒಂದು 50 ಲಕ್ಷ ಸಾಕು. 50 ಲಕ್ಷ ಸಾಕಂತೆ ಗೈಸ್, 50 ಲಕ್ಷ ಕೊಟ್ಬಿಡಿ, ನೆಮ್ಮದಿ ಆಗ್ಬಿಡ್ತಾರೆ ಅವ್ರು. ನಮ್ಮಮ್ಮ ಖುಷಿಯಾಗಿರೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಂದು 50 ಲಕ್ಷ ಕೊಟ್ಬಿಡಿ. ನಾನು ನೀವು ಎಂಟ್ರಿ ಮಾಡ್ಬೇಕಾದ್ರೆ ನಮ್ಮಮ್ಮ ಏಜ್ ಬರ್ತಿತ್ತಾ, ಸಾರಿ ಏಜ್ ಬರ್ತಿದ್ದಾರಲ್ಲ, ನಾನು ವೆಯ್ಟ್ ಅಂದ್ಕೊಂಡು ನಾನು ವೆಯ್ಟ್ ಬರ್ತಿದ್ದೀನಿ, ಆಮೇಲೆ ಗೊತ್ತಾಯ್ತಿದ್ದು ಏಜು ಅಂತ ಹೇಳ್ಬಿಟ್ಟು 54 ಅಂತ ಬರ್ದ್ಬಿಟ್ಟಿದ್ದೆ ಗೈಸ್ ನಾನು. ಈಗ ಅಮ್ಮ ರೆಡಿ ನೋಡ್ರಿ, ಹೆಲ್ಮೆಟ್ ಕರೆಕ್ಟಾಗಿ ಹಾಕಡಿಲ್ಲ, ಅದು ಒಂದು ಸೈಡಿಗೆ ಹೋಯ್ತೆ. ಇವಾಗ ನಾನು ಹಾಕ್ಸ್ಕೋಬೇಕು. ಕಾಲಕ್ವಾ ಎಷ್ಟು ಸತಿ ಆಡಿದೀಯಾ? ಯಾಕಮ್ಮನೆ ಬಿಸಿಲಿಗೆ ಕೊಡ್ತಾರೆ ತಡಿ. ಮುಂದೆ ಏನಾಯ್ತು ಗೊತ್ತಾ, ಅಲ್ಲಿ ರೀಚ್ ಆದ್ಮೇಲೆ ಅವ್ರಿಗೆ ಕಾಲ್ ಸಿಗ್ತಾ ಇಲ್ಲ. ಅವರು ಈಗ ನೆಗಿರಿ ಅಂತ ಹೇಳ್ತಾರೆ. ಎಷ್ಟು ಮಜಾಗಿತ್ತು ಗೊತ್ತಾ ನೋಡಕ್ಕೆ, ಸಖತ್ ಫನ್ನಿ ಆಗಿತ್ತು ನೋಡೋದಕ್ಕೆ. ಅಮ್ಮ ನೆಗೆದ್ನ ಕಾಲ್ ಸಿಕ್ತಿಲ್ಲ, ಹಿಂಗ್ ಅಂತ. ನಾನ್ ಕೈ ಕೊಡ್ರಿ ಅಂದ್ರೆ ಅಮ್ಮ ನೋಡಂಗೂ ಇಲ್ಲ ನನ್ನ. ನಾವ್ ಬಾಯ್ ಮಾಡಿದ್ರು ಒಂದ್ ಸೈ ಹಿಡ್ಕೊಂಡು ಕೈ ಬಿಟ್ಟಿಲ್ಲ, ಕಾಲು ಬಿಟ್ಟಿಲ್ಲ. ಅದ್ರ ಮೇಲಿದ್ರಲ್ಲ ಅಮ್ಮ, ಅವ್ರ ನೆಗರಿ. ಅಯ್ಯೋ ನೋಡೋಕಿದ್ದು ಎಷ್ಟು ಫನ್ ಇತ್ತು. ನಾನಿವಾಗ ನಮ್ಮ ಅಣ್ಣ ಅದಕ್ಕೆ ರೂಮಲ್ಲಿದ್ದೀನಿ, ಅವ್ರು ಇನ್ನೂ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾರೆ. ಪುಣ್ಯಕ್ಕೆ ನಾನು ಅವಾಗಲೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟೆ, ಸೊ ಇವಾಗ ಆರಾಮಾಗಿರ್ಬೋದು. ಅದೇ ಒಳಗಡೆ ಒಂದು ಸ್ವಲ್ಪ ಐಟಮ್ಸ್ ಇದೆ ಅಂತ. ಇಲ್ಲಿ ನಾವು ಇಳಿಲೇ ಇಲ್ಲ,
ಇವಾಗ ಇಳಿಬೇಕು ಅನಿಸ್ತದೆ ಬಟ್ ಟೈಮ್ ಇಲ್ಲ. ಫುಲ್ ಶಕೆ ಆಗೋದು ಬಿಸಿಲಲ್ಲಿ ಆ್ಯಕ್ಟಿವಿಟಿ ಆಡಿ. ಈಗ ಟೈಮ್ ಟು ಗೋ ಹೋಮ್. ನಮ್ಮ ರೂಮಲ್ಲಿ ಎಲ್ಲ ಏನೇನಿದೆ ಎಲ್ಲ ತೆಗಿತಾ ಇದ್ದಾರೆ. ಸೊ ನಾನಂತೂ ನಂದು ಸೂಟ್ ಕೇಸ್ಗೆ ಮತ್ತು ಹ್ಯಾಂಡ್ ಬ್ಯಾಗಿಗೆಲ್ಲ ರೆಡಿ ಮಾಡಿಟ್ಬಿಟ್ಟೆ. ನನ್ನ ಹ್ಯಾಂಡ್ ಬ್ಯಾಗ್ ಇಲ್ಲಿ ಇದು ಹ್ಯಾಂಡ್ ಬ್ಯಾಗ್ ಆಚೆ ಕಡೆ. ಹಾಂ ಗೈಸ್ ಫೈನಲಿ ಬ್ಯಾಗ್ ಎಲ್ಲ ಇಟ್ಕೊಂಡಾಯ್ತು. ಇವಾಗ ನಾವು ಬಗಿಲ್ ಕೂತಿದ್ದೀವಿ, ಕೆಳಗಡೆ ಹೊರಡಬೇಕು. ಅಲ್ಲೊಂದು ಸ್ವಲ್ಪ ಗೇಮ್ಸ್ ಇದೆ, ಅದು ಮುಗಿಸ್ಕೊಂಡು ಹೊರಡೋಣ. ಲಗೇಜ್ ಎಲ್ಲ ಇಟ್ಕೊಂಡಾಯ್ತು, ಇವಾಗ ಹೊರಡ್ತಾ ಇದೀವಿ. ಇಲ್ಲೇ ಕಾರ್ ಪಾರ್ಕ್ ಮಾಡಿ ಮತ್ತೆ ಅದು ಜೀಪಿಂದ ಒಂದು ಗೇಮ್ ಇದೆ, ನಾವು ವಾಟ್ ಇಟ್ ಇಸ್ ಕಾಲ್ಡ್, ಬಟ್ ಅದನ್ನ ಆಡೋಣ ಅಂತ ಹೇಳ್ಬಿಟ್ಟು ಎಷ್ಟು ಆಸೆ ಇತ್ತು. ಆ್ಯಂಡ್ ಎನಿವೇಸ್ ನಾವು ಅತ್ಲಾಗಿ ಸುಮ್ಮನೆ ಕಾರಲ್ಲಿ ಕುತ್ಕೊಳ್ಳೋ ಬಂದು ನಾವು ಹೋಗ್ಬೇಡ ಅಂತ ಹೇಳ್ಬಿಟ್ಟು. ನನಗಂತೂ ಇವತ್ತು ಏನು ಗೇಮ್ಸ್ ಆಡೋ ಮನಸ್ಸೇ ಇಲ್ಲ, ಸುಮ್ಮನೆ ಮಂಕೊಂಬೇಡ ಇಲ್ಲ ನೀರಲ್ಲಿ ಬೀಳೋಣ ಅನ್ನೋ ಮನಸ್ಸು. ಹೋಗ್ತೀವಿ ಅನ್ನೋ ಮೂಡಲ್ಲಿ ಮೇ ಬಿ ಹೋಗ್ತೀವಿ ಅನ್ನೋ ಮೂಡಲ್ಲಿ ಏನೂ ಮಾಡೋ ಮನ್ಸಾಗ್ತಾ ಇಲ್ಲ. ಈಗ ಇಲ್ಲಿಂದ ಮತ್ತೆ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಫಸ್ಟ್ ಹೋಗ್ತಿರ್ದು ಇವಾಗ ನಮ್ಮ ಅಣ್ಣ. ಯೂಶ್ವಲಿ ನಮ್ಮ ಅಪ್ಪ ಹತ್ತದ್ರೆ ಯಾಕತ್ತಿಲ್ಲ ಇವತ್ತು ಅಪ್ಪಾಜಿ? ಯಾಕತ್ತಿಲ್ಲ ಇವತ್ತು ಫಸ್ಟ್? ಅವ್ನು ಟೋಟಲಿ 3 ರೌಂಡ್ಸ್ ಕೊಡ್ತಾರೆ. ಸೊ ಈಗ ಒಂದು ಸೆಕೆಂಡ್ ರೌಂಡ್, ಇವಾಗ 1 ರೌಂಡ್ ಕಂಪ್ಲೀಟ್ ಆಯ್ತು. ಹೋಗ 2 ರೌಂಡ್ ಇದೆ, ಇನ್ನೂ 2 ರೌಂಡ್ ಇದೆ. ಹೋಗ ಫಾಸ್ಟಾಗಿ ಹೋಗೋ, ಫಾಸ್ಟಾಗಿ ಹೋಗಿ. ವಾಟ್ಸಪ್ ಬರಲ್ವಾ? ಕಾರ್ ಓಡಿಸ್ಬೇಕಾದ್ರೆ ಬೈತೀಯ? ಹೋಗೋ ನೆಟ್ಟು ಓಡಿಸು. ನಾಲ್ಕು ಹೋಗು, ಬ್ರೇಕ್ ಹಿಡಿ. ನಾಲ್ಕು ನಾ ಹಿಡಿತಾನೆ ಇಲ್ಲ, ಬೇಕು ಒಲೆ ಒಲೆ. ಇನ್ನೊಂದ್ಸತಿ ಹೋಗೋಣ ಅಂತ ಹೋಗು. ಹೋಯ್ತು ಮೇಕೆ. ಹೋಗು, ಇನ್ನೊಂದು ನಾನು ಕೋಲೆ, ನಾನು ಕೋಲೆ. ರೈಟ್ ರೈಟ್. ಸೊ ಗೈಸ್ ಇವಾಗ ಎಷ್ಟು ಹೋಗ್ತಾ ಇದೆ? ಸರಿ ಸರಿ. ಅದೇನು ಗೊತ್ತಾ, ಗಾಡಿ ಸ್ಪೀಡಲ್ಲಿ ಇದ್ರೆ ಭಯ ಆಗುತ್ತೆ. ಅಂಡ್ ನಾನು ಒಂದ್ಸಲ ಅಲ್ಲಿ ಇಟ್ಟುಬಿಟ್ಟೆ, ಅದಾದ್ಮೇಲೆ ಆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಏನಾದ್ರೂ ಎಲ್ಲೂ ಬೀಳಲ್ಲ, ಒಂಚೂರು ಹಿಂಗೆ ನೆಗಿಬೋದು ಅಷ್ಟೇ, ಎಲ್ಲರೂ ಇಟ್ಟಿಡ್ಬೋದು ಅಷ್ಟೇ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿತ್ತು ಗೈಸ್. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಮೇ ಬಿ ನಾನು ಇದನ್ನೇ ಮೋಟಿವೇಶನ್ ತರ ತಗೊಂಡ್ಬಿಟ್ಟು ಬೈಕ್ ಓಡಿಸೋದು ಸ್ಟಾರ್ಟ್ ಮಾಡ್ಬಿಡ್ಬೇಕು. ಐ ಆಮ್ ಫೀಲಿಂಗ್ ಗುಡ್. ಹೆಂಗಿತ್ತು ಡುಮು ನಿನಗೆ? ನನಗೇನು ಏನು ಅನಿಸ್ಲಿಲ್ವಾ? ನಮ್ಮ ಮಾಮಿಗೆ ಎರಡು ಚಕ್ರ ಚಂದ. ಅದು ಸ್ವಲ್ಪ ಟರ್ನ್ ಮಾಡೋದು ಕಷ್ಟ ಆಗಿ ಸಡನ್ ಆಗಿ ಹಿಂಗೆ ಹೋಗ್ಬಿಡುತ್ತೆ ಅಂತ ಭಯ ಆಗುತ್ತೆ. ಬಟ್ ಇಟ್ ವಾಸ್ ನೈಸ್. ಫುಲ್ ಸ್ಪೀಡ್. ಈಗ ಎಷ್ಟು ಬರ್ತಾ ಇದ್ದಾರೆ ನೋಡಿ. ನಮ್ಮಪ್ಪ ಅಂತ ಏನು ಇದ್ರಲ್ಲ, ಆರಾಮಾಗಿ ಹೋಗ್ತಾರೆ ನನ್ನ ಪ್ರಕಾರ. ಹೋಗ್ರಿ ಆರಾಮಾಗಿ ಹೋಗ್ಬೋದು. ಕಮಾನ್ ವೀರಪ್ಪನ್. ನಮ್ಮಪ್ಪ ಫಾರ್ಮಲ್ಸ್ ಹಾಕಿರೋದಕ್ಕೂ ಅದಕ್ಕೂ ಅದ್ರಲ್ಲಿ ಹೋಗ್ತಾ ಇರೋದಕ್ಕೂ ಒಂಚೂರು ಗ್ರಿಪ್ ಸಿಕ್ಕವರಿಗೆ ಅದಕ್ಕೆ. ಸೊ ಗೈಸ್ ಇವಾಗ ನಮ್ಮ ಅಮ್ಮಂಗೆ ಸ್ವಲ್ಪ ಧೈರ್ಯ ತುಂಬಿ ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಅಮ್ಮ ಹೆಂಗೆ ಓಡಿಸ್ತಾರೆ ನೋಡೋಣ. ಎಲ್ಲರೂ ಪರವಾಗಿಲ್ಲ ಗೈಸ್, ನಾನೇ ಯಾವಾಗಲೂ ಇಡೋದು ತಗೊಂಡೋಗಿಡೋದು. ಈಗ ನಮ್ಮಮ್ಮ ಏನು ಮಾಡೋದು ಗೈಸ್, ನಮ್ಮಮ್ಮ ಹೆಂಗೆ ನಾನು ಹಂಗೆ ಅಲ್ವಾ. ನಮ್ಮಮ್ಮಂಗೆ ಓಡ್ಸೋಕೆ ಬರಲ್ಲ, ಹಂಗೆ ನನಗೂ ಓಡ್ಸೋಕೆ ಬರಲ್ಲ. ಅಮ್ಮ ಜಾಸ್ತಿ ಕೊಡಕ್ಕೆ ಹೋಗ್ಬಿಡಿ, ಎಷ್ಟು ಅಮ್ಮ ಆಗುತ್ತೆ. ಅಪ್ಪಾಜಿ ಕುತ್ಕೊಳ್ಳಿ, ಜೊತೆ ಕುತ್ಕೊಳ್ರಿ. ನಮ್ಮಮ್ಮ ಗಿವ್ ಅಪ್ ಮಾಡ್ಬಿಟ್ರಿ ಇಷ್ಟು ಈಸಿಯಾಗಿ. ಅಮ್ಮ ಇಷ್ಟು ಈಸಿಯಾಗಿ ಗಿವ್ ಅಪ್ ಮಾಡ್ಬಿಟ್ರಿ ಹಿಂಗೆ. ನೀವು ಓಡ್ಸಿರಿ ಎಷ್ಟು ಜನ ಇನ್ಸ್ಪೈರ್ ಆಗಿ ಹೋಗೋರು. ಬೇಡಪ್ಪ, ಅದು ಆಕ್ಸಿಡೆಂಟ್ ಕೊಡೋದು ನಂಗೆ ಭಯ. ಸೈಕಲ್ ಕಳ್ಸ ನಂಗಾರೆ. ಬೇಡ.
ಪೋಕನ್ನ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ. ಅವಳಿಗೆ ಪೋಕು ಅಂತ ಕೂಗಿದ ತಕ್ಷಣ ಅವಾಗ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಲ್ಲಿ ನೋಡಿ ಎರಡು ಕ್ಯೂಟ್ ಬೆಕ್ಕನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಇದು ಮನೆಗೆ ಎತ್ಕೊಂಡು ಹೋಗೋಣ ಅನಿಸ್ತಿದೆ ನೋಡಿ. ಅದು ಬಾ ಅಂತಿದ್ದು ನೆಗ್ದೋಗ್ತೈತೆ ನೋಡಿದ್ವಿ. ನಾವು ಹೋದಂಥ ರೆಸಾರ್ಟು ಪೆಟ್ ಫ್ರೆಂಡ್ಲಿ ರೆಸಾರ್ಟ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ 6 ಮಂತ್ಸಿಂದ ರೆಸಾರ್ಟಿಗೆ ಹೋಗೋದು ಪುಷ್ ಮಾಡಿದ್ದೆ. ಬಟ್ ತುಂಬ ಟೈಮ್ ಆಗಿತ್ತಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೋಗಲೇಬೇಕಾಯಿತು ಪೋಕೋನ ಬಿಟ್ಟು. ಸೊ ಇಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ. ಆಗ್ಲಿಂದ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಸೊ ಫೈನಲಿ ಇವಾಗ ಅದಕ್ಕೆ ಹಂಗೆ ಎತ್ಕೊಂಡ್ವಿ ಮೇಲ್ಗಡೆ. ಹೋಗು ನಡಿ. ಅವಳಿವಾಗ ಖುಷಿ ಫುಲ್ಲು. ನೋಡೋಣ ಗಲೀಜು ಮಾಡ್ತಾಳ ಅಂತ ಅದಾದ್ಮೇಲೆ ಕರ್ಕೊಡೋಣ ಒಳಗಡೆ. ಫೈನಲಿ ಇವಾಗ ಪೂಕೋನ ಕಾರಲ್ಲಿ ಹತ್ತಿಸ್ಕೊಂಡ್ವಿ. ಈಗ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಮಾಡಬೇಕು. ಇವಾಗ ನಾವು ಜಾಲಡಿ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ನನಗೂ ಏನೋ ಮೀಟಿಂಗ್ ಇದೆ, ಸೊ ಹಾಗಾಗಿ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ಡೈರೆಕ್ಟಾಗಿ ಲೇಟ್ ಆಗೋಯ್ತು. ಸೊ ಅಮ್ಮನ ಇವಾಗ ಶಾಪಿಗೆ ಹೋಗ್ತಾ ಇದ್ದಾರೆ. ಸೊ ಹೋಗೋಣ, ಲೆಟ್ಸ್ ಗೋ.